ನಮಸ್ತೆ ಗೆಳೆಯರೆ. ಈ ಸುದಿನ ಇವತ್ತು ಈ ಪಂಚಮಿನ ವಸಂತ ಪಂಚಮಿ. ಉತ್ತರ ಭಾರತದವರು ಬಸಂತ ಪಂಚಮಿ ಅಂತಾರೆ, ಯಾಕಂದ್ರೆ ಅವ್ರಿಗೆ ತಿರುಗೋದಿಲ್ಲ. ವಂಗ ಬಂಗ ಇದ್ದಂಗೆ ಬಂಗಾಲ ಅಂತಾರೆ. ನಾವು ವಂಗದೇಶ ಅಂತ ಅವ್ರು ಅಂತಾರೆ ಪಾಪ. ಅದಕ್ಕೆ ಇವತ್ತು ವಸಂತ ಪಂಚಮಿ ಅತಿ ಶ್ರೇಷ್ಠ ದಿನದಂದು ನಮ್ಮ ಹಿಂದೆ ಇದೆ ನೋಡಿ, ನೀಲ ಸರಸ್ವತಿ ದೇವಿಯ ಪಂಚಮಿ. ಇದು ವಿದ್ಯೆಗೆ ಅಧಿದೇವತೆ. ಶಾಕ್ತ ಸಂಪ್ರದಾಯದಲ್ಲಿ, ವೈಷ್ಣವ ಸಂಪ್ರದಾಯದಲ್ಲಿ ಹಯಗ್ರೀವ ವಿದ್ಯೆಗೆ ಅಧಿದೇವತೆ ಆದರೆ, ನಮ್ಮ ಗಾಣಪತ್ಯದಲ್ಲಿ ಗಣಪತಿ ವಿದ್ಯೆಗೆ ಅಧಿದೇವತೆ ಆಗ್ತಾರೆ. ಶೈವ ಸಂಪ್ರದಾಯದಲ್ಲಿ ದಕ್ಷಿಣಾಮೂರ್ತಿ ವಿದ್ಯೆಗೆ ಅಧಿದೇವತೆ ಆಗ್ತಾರೆ. ಆದರೆ ಶಾಕ್ತ ಸಂಪ್ರದಾಯದಲ್ಲಿ ತಾರಾದೇವಿ ನೀಲ ಸರಸ್ವತಿಯಾಗಿ ವಿದ್ಯೆಗೆ ಅಧಿದೇವತೆ ಆಗ್ತಾರೆ. ನೋಡಿ, 1116 ದಳ ಶ್ರೀಚಕ್ರಕ್ಕೆ ಸುತ್ತಲೂ ಇರೋದು. ಇದು ಝೈಗೋಟ್ ಫಾರ್ಮೇಶನ್ ಮುಂಚೆ ಇರುವಂತಹ ಸ್ಟೇಜ್. ಇದು ವಿದ್ಯೆ ಅರಳುವ ರೀತಿ. ವಸಂತ ಪಂಚಮಿಗೆ ನೀವೆಲ್ಲ ನಿಮ್ಮ ಮಕ್ಕಳನ್ನ ಸರಸ್ವತಿ ದೇಗುಲಕ್ಕೆ ಕರ್ಕೊಂಡೋಗಿ ಸರಸ್ವತಿ ಪೂಜೆ ಮಾಡಿಸಿ. ಈ ಟೈಮಲ್ಲಿ ಹಿಂದೆ ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಇಟ್ಕೊಳ್ಳೋರು ಮಕ್ಕಳಿಗೆ. ನಾವೆಲ್ಲ ಮಾಡ್ತಿದ್ವಿ, ನಾವೇ ಎಲ್ಲ ಮಂಟಪ ರೆಡಿ ಮಾಡ್ತಿದ್ವಿ. ಆದರೆ ಮತ್ತೆ ವಸಂತ ಪಂಚಮಿ ಬಿಟ್ಟು ಎಕ್ಸಾಮ್ ಮುಂಚೆ ಶುರು ಮಾಡಿಬಿಡೋರು ಪಾಪ, ಗೊತ್ತಿಲ್ಲದೆ. ಈ ವಸಂತ ಪಂಚಮಿಗೆ ವಿದ್ಯೆ ಕಲಿಯುವ ಎಲ್ಲ ಮಕ್ಕಳು ಶಾರದಾ ಪೂಜೆ ಮಾಡ್ತಾ ಇದ್ವಿ. ಅದು ನೆನಪಿಸೋಣ ನಿಮಗೆ ಅಂತ ಈ ಪುಟ್ಟ ಲೈವ್. ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ, ಓದೋ ಮಕ್ಕಳಿರ್ತಾರೆ, ಅವ್ರ ಕೈಲಿ ಶಾರದಾ ಪೂಜೆ ಮಾಡಿಸಿ, ಸರಸ್ವತಿ ಪೂಜೆ ಮಾಡಿಸಿ. ಶಾಲೆಗಳಲ್ಲಿ ಇರೋ ಹೂಗಳನ್ನೆಲ್ಲ ನಾವು ಕೆಳಗಡೆ ಉದುರಿರೋ ಹೂಗಳನ್ನು ಎತ್ಕೊಂಡು ಹೋಗ್ತಿದ್ವಿ. ಆಕಾಶ ಮಲ್ಲಿಗೆ ಅಂತ ಇರೋದು, ತುಂಬಾ ಸುಗಂಧ. ಅದು ಕೀಳಕ್ಕಾಗಲ್ಲ, ಹೂವನ ಮೇಲಿರುತ್ತೆ, ತುಂಬಾ ಎತ್ತರಕ್ಕೆ ಹೋಗುತ್ತದೆ, ಆಕಾಶದ ಎತ್ತರಕ್ಕೆ. ಆ ಹೂಗಳಿಂದ ಎಲ್ಲ ನಾವು ಪೂಜೆ ಮಾಡ್ತಿದ್ವಿ. ಈ ವಸಂತ ಪಂಚಮಿಯ ಶಾರದೆ ನಿಮ್ಮ ಮನೆಯನ್ನೆಲ್ಲ ಆವರಿಸ್ಲಿ, ವಿದ್ಯೆ ನಿಮ್ಮ ಮನೆ ಎಲ್ಲ ತುಂಬಿ ತುಳುಕಾಡ್ಲಿ ಅಂತ ಬಯಸುತ್ತಾ, ಧನ್ಯವಾದ. ಅಹೋರಾತ್ರ. ಬನ್ನಿ, ಇದು ನಿಮಗೆ ನಮ್ಮ ಕರುನ್ ತೋರಿಸ್ತೀನಿ. ಪುಟ್ಟು ಕರು, ಪುಟಾಣಿ ಕರು, ಪುನೀತ ಕರು. ಬರೋ ಇಲ್ಲೇ, ವಸಂತ ಪಂಚಮಿ. ಓಯ್ ಬಾ ಇಲ್ಲಿ, ಕರ್ಕೊಂಬರಾಜೆ. ಒಮ್ಮೊಳ್ಳು ಪುಟ್ಟು ಬಾರೋ ರಣಧೀರ. ಏಯ್ ಬರ ಇಲ್ಲೇ. ತುಂಬಾ ವೀರ ಇವನು. ಮೊನ್ನೆ ಹುಟ್ಟಿ ಅವಾಗ್ಲೇ ನೋಡಿ ಅವನು ಕುಣಿಯೋದು, ಕೈಗೆ ಸಿಗಲ್ಲ ಅವನು. ಅಬ್ಬಬ್ಬಬ್ಬಬ್ಬಬ್ಬ. ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕೊರಳಲ್ಲಿ ನಿನ್ನ ಹೆಸರು. KS ನರಸಿಂಹಸ್ವಾಮಿನ ನೆನ್ಸ್ಕೋಬೇಕು. ಸರಸ್ವತಿ ಅಂದ್ರೆ ಅಂತ ಕವಿ ವಿಶ್ವದಲ್ಲೇ ಸಿಗೋದು ಕಷ್ಟ. ಎಂಥ ಮಧುರ ಪ್ರೇಮ ಕವಿ ಅವರು. ಎಂಥದ್ದು. ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕೊರಳಲ್ಲಿ ಗಂಟೆಯಾಗಿ ನಿನ್ನ ಹೆಸರು. ತಾಯ ಮೊಲೆಯಲ್ಲಿ ಕರು ತುಟಿ ಇಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು. ಎಂತ ಮಜು. ನಮ್ಮ ಸಹ್ಯಾದ್ರಿ ಬ್ರೀಡು, ಮಲೆನಾಡು ಗಿಡ್ಡದ ಗಂಡು. ಇದು ದೊಡ್ಡದಾದ್ಮೇಲೆ ಏನ್ ಫೋರ್ಸ್ ಇರುತ್ತೆ ಗೊತ್ತಾ, ಏನ್ ಶಕ್ತಿ ಗೊತ್ತಾ. ಇದು ಎತ್ತರದಲ್ಲಿ ಶಕ್ತಿ ಕಂಡಿಡಿಯೋದಿಲ್ಲ. ಮಲೆನಾಡು ಗಿಡ್ಡ ಗಂಡು ಎಷ್ಟು ಶಕ್ತಿಶಾಲಿ ಅಂದ್ರೆ, ಎಂತ ದೊಡ್ಡ ಹೋರಿಗಳನ್ನ ಬೀಳಿಸ್ಬಿಡುತ್ತೆ. ಯಾಕಂದ್ರೆ ಬೆಟ್ಟ ಹತ್ತೋ ಕರು ಇದು. ಬೆಟ್ಟ ಹತ್ತೋಕೆ ದೇವರು ಗಿಡ್ಡಾಗಿ ಡಿಸೈನ್ ಮಾಡಿದ್ದಾರೆ, ಗಿಡ್ಡವಾಗಿರ್ಲಿ ಅಂತ. ಬೆಟ್ಟ ಹತ್ತೋದು ಆನೆಗೂ ಈಸಿ, ಆದ್ರೆ ಇಳಿಯೋದು ತುಂಬಾ ಕಷ್ಟ. ಆದ್ರೆ ಮಲೆನಾಡು ಗಿಡ್ಡ ಬೆಟ್ಟನ ರಗಡಾಗಿ ಇಳಿಯುತ್ತೆ, ಟಕ ಇಳಿದು ಬಿಡುತ್ತೆ. ಇದೊಂದೇ ಪ್ರಾಣಿ, 4 ಕಾಲಿನ ಪ್ರಾಣಿ, ಇಳಿಯೋದು ಈಸಿ ಇದಕ್ಕೆ. ಇದು ಬೆಟ್ಟಗಳಿಗೋಸ್ಕರ ದೇವರು ಡಿಸೈನ್ ಮಾಡಿರೋದು. ಇದ್ರ ಬಗ್ಗೆ ಭೀಮ ಗೋಪಾಲ ಸಂವಾದದಲ್ಲಿ, ಮಹಾಭಾರತದಲ್ಲಿ ಭೀಮ ಎಕ್ಸ್ಪ್ಲೇನ್ ಮಾಡ್ತಾನೆ. ಭಾರತ ಎಲ್ಲ ಸುತ್ತಾಡಿ ಯಾವ್ಯಾವ ಏರಿಯಾದಲ್ಲಿ ಎಂತ ಹಸು ಇದೆ ಅಂತ ಕೃಷ್ಣನ್ಗೆ ಹೇಳಿದಾಗ, ನನ್ನ ಹೆಸರು ಗೋಪಾಲ ಅಷ್ಟೇನಪ್ಪ, ನೀನ್ ಗೋ ಭೀಮ, ನಿನಗಿರೋ ಗೋ ನಾಲೆಡ್ಜ್ ನನಗಿಲ್ವಲ್ಲ ಅಂತ
ಸರೆಂಡರ್ ಆಗ್ಬಿಡ್ತಾನೆ ಕೃಷ್ಣ ಭೀಮನ ಒಂದು ಜ್ಞಾನಕ್ಕೆ. ಯಾವ ಹಸು ಹಾಲು ಎಷ್ಟು ತಿಕ್ಕಾಗಿರುತ್ತೆ, ರುಚಿ ಹೇಗಿರುತ್ತೆ, ಯಾವ್ಯಾವ ಹಸು ಹೇಗಿರುತ್ತೆ ಅಂತ ನೂರಾರು ತಳಿಗಳ ಬಗ್ಗೆ ಹೇಳ್ತಾನೆ. ಆದ್ರೆ ಇವಾಗ ಭಾರತದಲ್ಲಿ ಉಳಿದಿರೋದು 33 ತಳಿಗಳು. ಧನ್ಯವಾದ. ಅಹೋರಾತ್ರ.